ಕಾಕತಾಳೀಯ ಅನ್ನುವಂತೆ ಸ್ವಾತಂತ್ರ್ಯ ಪ್ರೇಮಿ, ದೇಶ ಪ್ರೇಮಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಕೂಡ ಬ್ರಿಟಿಷ್ನವರು ಅವರನ್ನು ನೇಣುಗಂಬಕ್ಕೆ ಏರಿಸಿದರು. ಆ ದಿನವೇ ಇವತ್ತು ಈ 26ನೇ ತಾರೀಕು ಜನವರಿ 26ನೇ ತಾರೀಕು ಅವರಿಗೆ ನೇಣುಗಂಬಕ್ಕೆ ಬ್ರಿಟಿಷ್ನವರು ಏರಿಸಿದರು. ಅವರು ಹುಟ್ಟಿದ ದಿನ ಸ್ವಾತಂತ್ರ್ಯ ಬಂತಲ್ಲ ಈ ದೇಶಕ್ಕೆ, ಆಗಸ್ಟ್ 15 ತಾರೀಕು. ನೇಣುಗಂಬಕ್ಕೆ ಏರಿದ್ದು 26 ಜನವರಿ. ಅದರಿಂದ 2 ದಿನಗಳನ್ನು, ಒಂದು ಅವರ ಜನ್ಮದಿನೋತ್ಸವ, ಇನ್ನೊಂದು ಅವರು ನೇಣಾಕ್ತಂಥ ದಿನನ ಸ್ಮರಣೋತ್ಸವ, ಅವರ ಸ್ಮರಣೋತ್ಸವವನ್ನು ಮಾಡ್ತಕ್ಕಂಥ ದಿನ. 2 ದಿನಗಳನ್ನು ಕೂಡ ಮಾಡ್ತೀವಿ. ಇವತ್ತು ನಾವು ದೇಶದ ಉದ್ದಗಲಕ್ಕೂ ಕೂಡ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸಿಕೊಡಬೇಕು, ಸಮಾನವಾಗಿ ನ್ಯಾಯವನ್ನು ಕೊಡಬೇಕು, ಸಮಾನವಾಗಿ ಅಧಿಕಾರವನ್ನು ಹಂಚಬೇಕು, ಸಮಾನವಾಗಿ ದೇಶದ ಸಂಪತ್ತನ್ನು ಹಂಚಿಕೆ ಆಗಬೇಕು, ಯಾರು ಬಡವ ಬಲ್ಲಿದ ಅಂತಕ್ಕಂಥದ್ದು ತೊಲಗಿಸಬೇಕು, ಮೇಲ್ಜಾತಿ ಕೀಳುಜಾತಿ ಅಂತಕ್ಕಂಥದ್ದನ್ನು ತೊಲಗಿಸಬೇಕು, ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಅಡಕಾಗಿರ್ತಕ್ಕಂಥ ಅಂಶಗಳು. ಇದನ್ನೇ ಬಸವಾದಿ ಶರಣರು ಕೂಡ ಪ್ರತಿಪಾದನೆಯನ್ನು ಮಾಡಿದರು. ಅವರು ಯಾವ ಸಂದೇಶವನ್ನು ಈ ಸಮಾಜಕ್ಕೆ ಕೊಟ್ಟು ಹೋಗಿದ್ರು, ಆದರ್ಶ ತತ್ವಗಳನ್ನು ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ನಮಗೆ ಗೊತ್ತಿಲ್ಲ ಯಾವ ಹಿಂಗೆ ಮಾಡೋದು.